Audio Jungle. Audio Jungle. ಬಹಳಷ್ಟು ಕಡೆ ನೋಡಿರ್ಬೋದು, ಎಲ್ಲ ಒಂದು ಕಡೆ ಪೌರ ಕಾರ್ಮಿಕರಿಗೆ ಏನೋ ಒಂದಿಷ್ಟು ಸೌಲಭ್ಯಗಳು ದೊರಕ್ತಾ ಇಲ್ಲ. ಯಾವುದೇ ಒಂದು ಸರ್ಕಾರದ್ದು ಕೂಡ ಇವತ್ತು ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತಕ್ಕಂಥ ನೋವು. ಹೀಗಾಗಿ ಇವತ್ತು ಬಹಳಷ್ಟು ಇಲ್ಲಿ ಪೌರ ಕಾರ್ಮಿಕರು ನಮ್ಮ ಜೊತೆ ಇದ್ದಾರೆ. ಇವರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ನಾನು ಅವ್ರಿಗೆ ಮಾಹಿತಿ ಕೇಳ್ತಾ ಹೋಗ್ತೀನಿ. ಸರ್ಕಾರಕ್ಕೆ ಯಾವುದೇ ರೀತಿಯಿಂದ 41 ದಿವಸ ನಾವು ಕೊಟ್ಟಂತ ಗಡುವು ಸರ್ಕಾರಕ್ಕೆ ಕಿವಿಗೆ ಮುಟ್ಲೇ ಇಲ್ಲ ಸರ್. ನಾವು 41 ದಿನ ಕಪ್ಪು ಬಟ್ಟೆ ಧರಿಸಿಕೊಂಡು ಕೆಲಸ ಮಾಡಿದೀವಿ. ಆ 41 ದಿನ ನಾವು ಕಪ್ಪು ಬಟ್ಟೆ ಧರಿಸಿಕೊಂಡು ಕೆಲಸ ಮಾಡಬೇಕು, ಸರ್ಕಾರ ಕಿವಿಗೆ ನಾವು ಮುಟ್ತೈತೆ ಎಂಬುದಾಗಿ ನಾವು ಭಾವಿಸಿದ್ವಿ. ಆದರೂ ಯಾಕೆ ಸರ್ಕಾರದ ಗಮನಕ್ಕೆ ಮುಟ್ಲಿಲ್ಲ ಗೊತ್ತಾಗಿಲ್ಲ ಸರ್. ಯಾಕಂದ್ರೆ ಇವತ್ತು ನಮ್ಮ ಹಲವಾರು ಬೇಡಿಗಳು, ಸಾಕಷ್ಟು ಬೇಡಿಗಳು ನಮಗೆ ಇದ್ದೇವೆ ಸರ್. ಆದ್ರೂ ಕೂಡ ನಾವು ಇಟ್ಟಿರೋದು 4 ಬೇಡಿಕೆ ಇಟ್ಟಿದ್ದೀವಿ ಸರ್. ನಾವು ಇವತ್ತು ನಮ್ಮನ್ನ ಪರ್ಮನೆಂಟ್ ಕಾಯಂ ನೌಕರರು ಅಂತೇಳಿ ಹೇಳ್ತಾ ಇದ್ದಾರೆ. ಕಾರಣ ರಾಜ್ಯ ನೌಕರರಿಗೆ ಇದ್ದಂತ ಸೌಲಭ್ಯ ನಮಗಿಲ್ಲ. ರಾಜ್ಯ ನೌಕರರಿಗೆ ಇದ್ದಂತ ಅನೇಕ ಸೌಲಭ್ಯಗಳು ಅವ್ರಿಗಿದಾವೆ. ನಮಗೆ ನಾವು ಪರ್ಮನೆಂಟ್ ನೌಕರರು, ಈ ಮುನ್ಸಿಪಾಲಿಟಿಯವರಿಗೆ ಪೌರ ಕಾರ್ಮಿಕ ಪರ್ಮನೆಂಟ್ ಆಯ್ತು ಅಂತ ಕೆಲವು ಜನಗಳೆಲ್ಲ ಮಾತಾಡ್ತಾ ಇದ್ದಾರೆ. ನಾವು ಪರ್ಮನೆಂಟ್ ಅಪ್ಲೈ ಆದ್ರೂ ಕೂಡ ನಮಗೆ ಕುಟುಂಬ ನಡ್ಸಕ್ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ನಮಗೆ ಬರ್ತಕ್ಕಂಥ ಸೌಲಭ್ಯ ಬರ್ತಾ ಇಲ್ಲ. ಆ ಕಾರಣಕ್ಕೆ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಮನವಿ ಇಟ್ಟಿದ್ದೀವಿ ಸರ್. ಅದನ್ನು ಸರ್ಕಾರ ಮನವೊಲಿಸಲಿಲ್ಲ. ಮತ್ತೆ ಲೋಡರ್ಸ್ ಕಿಲ್ಲರ್ಸ್ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಆ ಕಾಂಟ್ರಾಕ್ಟ್ ರದ್ದು ಮಾಡುವಂತೆ ಸಾಕಷ್ಟು ಬಾರಿ ಎಷ್ಟೋ ಸಾರಿ ಅವ್ರ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿದ್ರು ಕೂಡ ಅವರು ಮನವಿಯನ್ನು ಕೇಳಲಿಲ್ಲ. ಅದನ್ನು ಕೂಡ ಅವರು ಮುಂದುವರಿಸಲಿಲ್ಲ. ಆ ರೀತಿಯಾಗಿ ಎಷ್ಟೋ ಜನರು ವಾಟರ್ ಸಪ್ಲೈದಲ್ಲಿ 30-35 ವರ್ಷದಿಂದ ಕೆಲಸ ನಿರ್ವಹಿಸ್ತಿದ್ದಾರೆ ಸರ್. ಅವ್ರನ್ನು ಕೂಡ ಕಾಯಿಮತಿ ಮಾಡ್ತೀವಿ ಒಂದು ಮಾಡಲಿಲ್ಲ. ಕೆಲವು ಜನಕ್ಕೆ ಸಕ್ಕರೆ ನೇರ ಪಾವತಿ ಅಂತೇಳಿ ಮಾಡಿದ್ರು, ಅದನ್ನ ಅಲ್ಲಿಗೆ ಕೈ ಬಿಟ್ರು, ಅರ್ಧಕ್ಕೆ ನಿಲ್ಲಿಸಿಬಿಟ್ರು. ಅವ್ರನ್ನು ಕೂಡ ಪೂರ್ಣಗೊಳಿಸಲಿಲ್ಲ. ಕೆಲವು ನಾವ್ ಹೇಳಿದ್ರೆ ಸರ್, ಎಷ್ಟೋ ಒಂದು ನಾವು ಸರ್ಕಾರಕ್ಕೆ ಇವತ್ತು ಈ ಸರ್ಕಾರದಲ್ಲಿ 2 ಒಂದು ಭಾಗ ಮಾಡಿದ್ದಾರೆ ಸರ್. ಸರ್ಕಾರ ನೌಕರರು ಒಂದು, ಯಾರೇ ಸರ್ಕಾರ ನೌಕರರು ಅಂದ್ರೆ ನಾವು ಸರ್ಕಾರಕ್ಕೆ ನಾವು ಸರ್ಕಾರದ ಕಣಿಗೆ ನಾವು ಕಾಣ್ತಾ ಇಲ್ಲ. ಯಾಕಂದ್ರೆ ಪೌರ ಕಾರ್ಮಿಕರು ದೇವರು. ಪೌರ ಕಾರ್ಮಿಕರು ಮಾಡಿದಂತ ಕೆಲಸ ಯಾರು ಮಾಡಲ್ಲ ಸಾಕಷ್ಟು ಕೇಳಿ ಬರ್ತದೆ. ನಾವು ಟಿವಿಯಲ್ಲಿ ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಪ್ರತಿಯೊಬ್ರು ಹೇಳೋದು ಇದೆ, ಪೌರ ಕಾರ್ಮಿಕರು ದೇವರು, ಅವ್ರ ಕೆಲಸ ಯಾರು ಮಾಡಕ್ಕಾಗಲ್ಲ. ಪೌರ ಕಾರ್ಮಿಕರು ದೇವರು ಅಂತ ಹೇಳ್ತಾರೆ, ಪೌರ ಕಾರ್ಮಿಕರ ಮೇಲೆ ಕೆಲಸ ಯಾರು ಮಾಡಲ್ಲ ಅಂತ ಹೇಳ್ತಾರೆ. ಕಾರಣ ನಾವು ಕೇಳಿದಂತ ಬೇಡಿಕೆಗಳು ಯಾಕೆ ಈಡೇರಿಸ್ತಿಲ್ಲ ಅವರು? ಯಾಕೆ ನಾವು ಕೂಗಂತ ಕೂಗು ಅವರಿಗೆ ಸರ್ಕಾರಕ್ಕೆ ಮುಟ್ತಾ ಇಲ್ಲ ಸರ್? ಅದು ಇವತ್ತು ನಮ್ಮ ಬಾಧ ಆಗಿದೆ ಸರ್. ಇವತ್ತು ಪೌರ ಕಾರ್ಮಿಕರು, ಇವತ್ತು ವಾಹನ ಚಾಲಕರು, ಅವರು ಡ್ರೈವಿಂಗ್ ಮಾತ್ರ ಮಾಡಲ್ಲ ಸರ್, ಪ್ರತಿ ಒಂದು ಕೆಲಸ ಮಾಡ್ತಾರೆ. ಅವರು ಕೂಡ ಅವರು ಕಸ ಮುಟ್ತಾರೆ, ಕಸ ಎತ್ತಿ ಹಾಕ್ತಾರೆ, ಕಸ ಬಿದ್ರೆ ಅವರು ತೆಗೆದಾಕ್ತಾರೆ. ಪ್ರತಿಯೊಬ್ರು ಇಲ್ಲಿ ಕೆಲಸ ಮಾಡ್ತಕ್ಕಂತಾರೆ. ಯಾರು ಭೇದ ಭಾವ ಮಾಡಿದಾಗ ಪ್ರತಿಯೊಬ್ರು ಕೆಲಸ ಮಾಡ್ತಾರೆ ಇವತ್ತು. ಆದ್ರೂ ಕೂಡ ಸರ್ಕಾರದ ಕಣ್ಣಿಗೆ ನಾವು ಕಾಣಿಸ್ತಾ ಇಲ್ಲಲ್ಲ. ಮತ್ತೆ ನಾವು ಸರ್ಕಾರ ನಮ್ಮನ್ನ ದೇವರು ಅಂತಾರೆ, ನಾವು ಅವರು ಮಾಡಂತ ಕೆಲಸ ಯಾರು ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದು ಯಾವ ಕಾರಣ? ಎಷ್ಟು ಮಟ್ಟಿಗೆ ಸರಿ ಸರ್ ಇದು?
ಆ ಕಾರಣಕ್ಕಾಗಿ ಸರ್ ಇವತ್ತು ನಾವು ಒಂದು 4 ಬೇಡಿಕೆ ಇಟ್ಟಿದ್ದೀವಿ. ನಾವು ಪರ್ಮಿಟ್ ನೌಕರರನ್ನ ರಾಜನೌಕರರನ್ನು ಪರಿಗಣಿಸಬೇಕು, ವಾಟರ್ ಸಪ್ಲೈದರನ್ನು ಪರ್ಮಿಟ್ ಮಾಡಬೇಕು, ಹೊರಗುತ್ತಿಗೆ ನೌಕರರನ್ನು, ಲೋಡರ್ಸ್ ನನ್ನು, ಡ್ರೈವರ್ಸ್ ನನ್ನು ಇಂದು ಎಲ್ಲರನ್ನು ಕಾಯಮತಿ ಮಾಡಬೇಕೆಂಬುದಾಗಿ ಮನವಿ ಇಟ್ಟಿದ್ದೀವಿ ಸರ್. ನಾವು ಇವತ್ತು ರಾಜ್ಯದಲ್ಲಿ ನಾವು ಮುಖ್ಯಮಂತ್ರಿಗಳು ಬೇಡೋದಿಷ್ಟೇ, ಇವತ್ತು ನಾವು ಅವರು ಒಂದು ಒಳ್ಳೇದು ನಮಗೆ ಮಾಡ್ತಾರೆ ಅಂತ ಭಾವಿಸಿದೀವಿ ಸರ್. ಇವತ್ತು ಅದಕ್ಕಾಗಿ ನಾವು ಇಲ್ಲಿವರೆಗೂ ಮಾಹಿತಿ ಬರ್ತದೆ ಅಂತ ಅನ್ಕೊಂಡಿದೀವಿ, ಬಂದಿಲ್ಲ, ಆದ್ರೂ ಕೂಡ ಗಮನಕ್ಕೆ ತಾಂದಿಲ್ಲ. ಮುಂದೆ ಏನಾಗ್ತದೆ ಎಂಬುದಾಗಿ ನಾವು ನೋಡ್ಬೇಕು ಸರ್. ಇವತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡೋದಿಷ್ಟೇ, ನಾವು ಮಾಡುವಂತ ಕೆಲಸನ ಒಂದು ಸಾರಿ ನೀವು ಯೋಚನೆ ಮಾಡ್ರಿ. ಸಾರ್ವಜನಿಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, ಎಂಪಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಪ್ರತಿಯೊಬ್ಬರು ಒಂದು ಸಾರಿ ಯೋಚನೆ ಮಾಡಿದ್ರೆ ನಿಮಗೆ ಅಸಾಧ್ಯ ಯಾವ್ದಿಲ್ಲ ಸರ್. ಎಲ್ಲರೂ ಕೂಡ ನೀವು ಮಾಡ್ಬೋದು ಎಂಬುದಾಗಿ ನಾನು ಭಾವಿಸ್ತೀನಿ ಸರ್. ಅವುಗಳು ಬಹಳ ಇದಾವೆ, ಬಹಳ ಇದಾವೆ. ಈಗ ಇನ್ನೊಂದೇನಂದ್ರೆ ಸರ್ಕಾರದ ಕಣ್ಣಿಗೆ ನಾವು 2 ತರ ಆಗ್ಬಿಟ್ಟಿದೀವಿ. ಒಂದು ರಾಜ್ಯ ಸರ್ಕಾರದ ನೌಕರರು ಬೇರೆ ಆಗಿವಿ, ನಾವೇ ಬೇರೆ ಆಗಿವಿ. ಅಂದ್ರೆ ಅವ್ರಿಗೆ ಅಂತಕ್ಕಂಥ ಸವಲತ್ತು ನಮ್ಗೇನು ಬರ್ತಾ ಇಲ್ಲ, ಅವ್ರಿಗೆ ಬರ್ತಕ್ಕಂಥ ಸವಲತ್ತು ಏನು ಬರ್ತಾ ಇಲ್ಲ. ಆದ್ರೆ ಹೇಳ್ತಾರೆ ಅಷ್ಟೇ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ, ಪೌರ ಕಾರ್ಮಿಕರು ಹಂಗೆ, ಪೌರ ಕಾರ್ಮಿಕರು ಹಿಂಗ ಅಂತಾರೆ. ಅಂದ್ರೆ ನಾವು ಮಾಡೋಂಥ ಕೆಲಸ ದಯಮಾಡಿ ಯಾರೇ ಆಗಿರ್ಬೋದು ಒಂದ್ಸಲ ಯೋಚನೆ ಮಾಡ್ರಿ. ಯೋಚನೆ ಮಾಡ್ಬಿಟ್ಟು ಒಳ್ಳೆ ನಿರ್ಧಾರ ತಗೋಬೇಕು. ಯಾಕಂದ್ರೆ ಇದು ಮುಷ್ಕರ ಅವಧಿ ಯಾವಾಗ್ಲೂ ಈ ತರ ಮಾಡಿದ್ದಿಲ್ಲ. ಆದ್ರೆ ಈಗ ಇಷ್ಟು ದಿನ ಟೈಮ್ ಗಡುವು ನೀಡಿದ್ದಾಯ್ತು. ಈಗ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಅಧ್ಯಕ್ಷರಾಗಿರ್ಬೋದು ಅವರೆಲ್ಲ ಹೇಳಿದ್ರು, ಈ ತರ ಸರ್ಕಾರಿ ಕಣ್ಣಿಗೆ ನಾವು ಕಾಣ್ತಾ ಇಲ್ಲ, ಈಗ್ಲಾದ್ರೂ ಕಾಣನ್ರಿ ಅಂತ ಹೇಳಿದ್ರು ಸರ್. ಅದಕ್ಕೆ ನಮ್ಮ ಮುಷ್ಕರ ಕಂಟಿನ್ಯೂ ಮಾಡ್ತಾ ಇದೀವಿ. ಹೌದು ಸರ್, ಮಾಡ್ತಾ ಇರ್ತೀವಿ. ಬಹಳ ಬೇಡಿಕೆಗಳು ಏನಿಟ್ಟಿಲ್ಲ ಸರ್ಕಾರದ ಮುಂದೆ. ನ್ಯಾಯಯುತವಾಗಿ ನಮಗೆ ಏನು ಸಿಗಬೇಕು ಅಂತ ಕೇಳ್ತಾ ಇದ್ದೇನೋ ಅದನ್ನ ಕೇಳ್ತಾ ಇದೀವಿ. ಈಗ ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಕೆಲವು ಅಂತ ಹೇಳ್ಬೋದು, ಬಹಳಷ್ಟು ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಟ್ಟಿಲ್ಲ. ಅವರು ನಮ್ಮ ತಿಮ್ಮಾರೆಡ್ಡಿ ಅವ್ರು ಹೇಳ್ದಂಗೆನೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಿ ನೌಕರರ ಬೇರೆ, ಪೌರ ಸರ್ಕಾರಿ ನೌಕರರ ಬೇರೆ ಅಂತಿದೆ. ಅದು ಬೇಡ ನಮಗೆ. ನಮ್ಮನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀವು ಹೊಂದಾಣಿಕೆ ಮಾಡ್ಕೊಡ್ರಿ, ಅದರಿಂದ ಸಿಗುವಂತಹ ಬಹಳಷ್ಟು ಬೆನಿಫಿಟ್ಸ್ಗಳಿದಾವೆ, ಅವನ್ನೆಲ್ಲ ಬರ್ಲಿ, ನಮಗೂ ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡೋರು. ಸೊ ಅದಕ್ಕೋಸ್ಕರ ಇವನ್ನೆಲ್ಲ ನಮಗೂ ಕೂಡ ಒಂದು ಸರ್ಕಾರದ ಏನ್ ಅನುಕೂಲತೆಗಳಿದಾವೆ ಸರ್ಕಾರಿ ನೌಕರರಿಗೆ ಅವನ್ನ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದೀವಿ. ಹಾಗಾಗಿ ಈ ಒಂದು ಮುಷ್ಕರನ ಹಮ್ಮಿಕೊಂಡಿದೀವಿ. ಇದನ್ನ ಹೇಳ್ದಂಗೆನೆ ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಮುಷ್ಕರನ ಕಂಟಿನ್ಯೂ ಮಾಡ್ತೀವಿ. ಅದೇ ಸರ್, ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ, ಅದಕ್ಕಾಗಿ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾವು ಪೌರ ಕಾರ್ಮಿಕರು ಅಂತ ಹೇಳ್ತಾನೆ ಇದ್ದಾರೆ ಹೊರತು ಗೌರ್ಮೆಂಟ್ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಆ ಗೌರ್ಮೆಂಟ್ ತಕ್ಕಂತೆ ನಮಗೆ ಏನು ಈಡೇರಿಸ್ತಾ ಇಲ್ಲ ಸರ್. ನಮ್ಗೆ